ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ಮಹಿಳೆಯರು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ, ಇನ್ ಕೇಸ್ ಪೀರಿಯಡ್ಸ್ ಮಿಸ್ ಆಯ್ತು ಅಂತ ಅಂದ್ರೆ ಒಂದು ವಾರದ ನಂತರ UPT ಕಿಟ್ ಅಲ್ಲಿ ಯೂರಿನ್ ಮೂಲಕ ಯೂರಿನ್ ಸಹಾಯದಿಂದ ಈ ಒಂದು ಟೆಸ್ಟ್ ನ ಮಾಡ್ಕೊಳ್ತಾರೆ. ಅದರಲ್ಲಿ 2 ಪಿಂಕ್ ಲೈನ್ ಬಂದಿದೆ ಅಂತ ಅಂದ್ರೆ ಆ ಕಿಟ್ ಅಲ್ಲಿ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಅರ್ಥ. ಆದ್ರೆ ಸಹಜವಾಗಿ ಮಹಿಳೆಯರ ದೇಹದಲ್ಲಿ ಮಹಿಳೆಯ ಪ್ರೆಗ್ನೆಂಟ್ ಆಗಿದ್ರೆ ಬರುವಂತಹ ಬದಲಾವಣೆಗಳು ಲಕ್ಷಣಗಳು ತಿಳ್ಕೊಂಡ್ರೆ ನೀವು ಪೀರಿಯಡ್ ಮಿಸ್ ಆಗೋದಕ್ಕಿಂತ ಮುಂಚೆನೆ ತಿಳ್ಕೊಬಹುದು ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಇಲ್ವಾ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳುವಂತಹ ಈ ಎಲ್ಲಾ ಒಂದು ಲಕ್ಷಣಗಳು ಇದೆ ಅಂತ ಅಂದ್ರೆ ನೀವು ಕೂಡ ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಅರ್ಥ. ಸೊ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಯಾವೆಲ್ಲ ಬದಲಾವಣೆಗಳು ಯಾವೆಲ್ಲ ಲಕ್ಷಣಗಳು ಕಂಡು ಬರ್ಬೇಕು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಮೂಡ್ ಸ್ವಿಂಗ್. ಹೌದು, ಈ ಒಂದು ಮೂಡ್ ಸ್ವಿಂಗ್ಸ್ ಏನಿದೆ ಅಲ್ಲ, ಮಹಿಳೆಯರಲ್ಲಿ ಯಾರೆಲ್ಲ ಪ್ರೆಗ್ನೆಂಟ್ ಆಗಿದಾರಲ್ಲ ಅವರಲ್ಲಿ ಹಾರ್ಮೋನ್ಸ್ ನ ವೇರಿಯೇಷನ್ ಇಂದ ಹಾಗೆ ತುಂಬಾನೇ ಸುಸ್ತಾಗ್ತಾ ಇರುತ್ತೆ. ಸೊ ಅದರಿಂದ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಜಾಸ್ತಿ ಇರೋ ಕಾರಣದಿಂದ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಅವ್ರಿಗೆ ಒಳ್ಳೆ ಒಂದು ಮೂಡ್ ಇದ್ರೆ, ಇನ್ನು ಕೆಲವೊಮ್ಮೆ ಅವ್ರಿಗೆ ತುಂಬಾನೇ ದುಃಖ ಭರಿತ ಮೂಡ್ ಆಗಿರುತ್ತೆ, ತುಂಬಾನೇ ಡಿಪ್ರೆಷನ್ ಗೆ ಒಳಗಾಗಿರ್ತಾರೆ, ಸ್ಟ್ರೆಸ್ ಗೆ ಒಳಗಾಗಿರ್ತಾರೆ. ಈ ರೀತಿಯ ಮೂಡ್ ಸ್ವಿಂಗ್ಸ್ ಅವರಲ್ಲಿ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಅನ್ಯೂಶುವಲ್ ಹಂಗರ್. ಅಂದ್ರೆ ಮಹಿಳೆಯರಲ್ಲಿ ಎಕ್ಸ್ಟ್ರಾ 300 ಕ್ಯಾಲೋರೀಸ್ ಬೇಕಾಗಿರುತ್ತೆ ಅವರ ಒಂದು ಬೇಬಿಯ ಡೆವಲಪ್ಮೆಂಟ್ ಗೋಸ್ಕರ ಪ್ರೆಗ್ನೆನ್ಸಿನಲ್ಲಿ. ಸೊ ಆ ಕಾರಣದಿಂದ ಅವ್ರಿಗೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಮೊದಲಿಗಿಂತನೂ ಜಾಸ್ತಿ ಹಸಿವಾಗ್ತಾ ಇರುತ್ತೆ. ಹಾಗೇನೆ ಹೆಡ್ ಏಕ್ ಅಂದ್ರೆ ತಲೆನೋವು, ಇದು ಕೂಡ ಹಾರ್ಮೋನ್ಸ್ ನ ವೇರಿಯೇಷನ್ಸ್ ಆಗಿರೋ ಕಾರಣದಿಂದ ಮಹಿಳೆಯರಲ್ಲಿ ಯಾರೆಲ್ಲ ಪ್ರೆಗ್ನೆಂಟ್ ಆಗಿರ್ತಾರಲ್ಲ ಅವರಲ್ಲಿ ಅರ್ಲಿ ಪ್ರೆಗ್ನೆನ್ಸಿ ದಿನದಲ್ಲಿ ತಲೆನೋವು ಬರೋದು ಕೂಡ ಸಹಜ ಆಗಿರುತ್ತೆ. ಸೊ ಇನ್ನೊಂದು ಮಾತು ಏನು ಅಂದ್ರೆ, ಮಹಿಳೆಯರಲ್ಲಿ ಈ ಒಂದು ಹಾರ್ಮೋನ್ ಫ್ಲಕ್ಚುಯೇಷನ್ ಆಗಿರೋ ಕಾರಣದಿಂದ ಜಾಸ್ತಿ ಪ್ರಮಾಣದಲ್ಲಿ ಅವ್ರಿಗೆ ಮೋರ್ ಡ್ರೀಮ್ಸ್ ಬರ್ತಾ ಇರುತ್ತೆ. ಅಂದ್ರೆ ಕನಸುಗಳು ಜಾಸ್ತಿ ಬರ್ತಾ ಇರುತ್ತೆ. ಅಂದ್ರೆ ಈ ನಾರ್ಮಲ್ ವುಮೆನ್ಸ್ ಏನಿದಾರಲ್ಲ ಅವ್ರಿಗೆ ಈ ಒಂದು ಡ್ರೀಮ್ಸ್ ಗಳು ಸ್ವಲ್ಪ ಕಡಿಮೆ ಇರುತ್ತೆ. ಇನ್ ಕೇಸ್ ಮಹಿಳೆಯರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂದ್ರೆ ಅವರಲ್ಲಿ ಕನಸುಗಳು ಜಾಸ್ತಿ ಬೀಳ್ತಾ ಇರುತ್ತೆ. ಯಾಕೆಂದ್ರೆ ಹಾರ್ಮೋನ್ಸ್ ನಾನು ಹೇಳಿರೋ ರೀತಿ ಹಾರ್ಮೋನ್ಸ್ ಜಾಸ್ತಿ ಬದಲಾವಣೆಗಳ ಆಗಿರೋದ್ರಿಂದ ಈ ಹಾರ್ಮೋನಲ್ ಚೇಂಜಸ್ ಇಂದ ಅವರು ಮಲಗಿದ್ದಾಗ ಅವ್ರಿಗೆ ಡ್ರೀಮ್ಸ್ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇರುತ್ತೆ. ಹಾಗೇನೆ ಇನ್ಕ್ರೀಸ್ ಇನ್ ವೇಸಲ್ ಬಾಡಿ ಟೆಂಪರೇಚರ್. ಯಾಕೆ ಅಂದ್ರೆ ಮಹಿಳೆಯರು ಯಾರೆಲ್ಲ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿ ಅವ್ರ ದೇಹದಲ್ಲಿ ಆಗಿದೆ ಅಂದ್ರೆ ಅವರ ದೇಹದಲ್ಲಿ ನ್ಯಾಚುರಲ್ ಆಗಿ 1 ಡಿಗ್ರಿ ಜಾಸ್ತಿ ಆಗಿರುತ್ತೆ. ಇನ್ ಕೇಸ್ ನಿಮ್ನ ನಾರ್ಮಲ್ ಟೆಂಪರೇಚರ್ 97 ಇದ್ರೆ 98 ಆಗಿರುತ್ತೆ. ಯಾರೆಲ್ಲ ಮಹಿಳೆಯರಲ್ಲಿ 98 ಟೆಂಪರೇಚರ್ ಇರುತ್ತಲ್ಲ ಅವರಲ್ಲಿ 99 ಕಂಡು ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಬಾಡಿ ಟೆಂಪರೇಚರ್ ಹೈ ಆಗಿದ್ರು ಕೂಡ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಅರ್ಥ. ಹಾಗೆ ಮಿಸ್ಡ್ ಪೀರಿಯಡ್ಸ್, ಇದೊಂದು ಸಹಜವಾಗಿ ಎಲ್ಲಾ ಮಹಿಳೆಯರಲ್ಲೂ ಕಂಡು ಬರುವಂತಹ ಒಂದು ಲಕ್ಷಣ ಅಂತಾನೆ ಹೇಳ್ಬೋದು. ಯಾರೆಲ್ಲ ಮಹಿಳೆಯರು ಪ್ರೆಗ್ನೆಂಟ್ ಆಗಿರ್ತಾರಲ್ಲ ಸೊ ಅವ್ರಿಗೆ ಪೀರಿಯಡ್ಸ್ ಸಹ ಮಿಸ್ ಆಗಿರುತ್ತೆ. ಹಾಗೇನೆ ನಾಸಿಯಾ ಅಂದ್ರೆ ವಾಕರಿಕೆ, ಈ ಒಂದು ನಾಸಿಯಾ ಕೂಡ ಹಾರ್ಮೋನ್ಸ್ ವೇರಿಯೇಷನ್ ಇಂದ ಬರುತ್ತೆ ಅಂತ ಹೇಳ್ಬಹುದು. ಆದ್ರೆ ಅರ್ಲಿ ಮಾರ್ನಿಂಗ್ ಅಲ್ಲೇ ಬರ್ಬೇಕು ಈ ನಾಸಿಯಾ ಅಥವಾ ಸಂಜೆ ಬರ್ಬೇಕು ಅಂತ ಏನಿಲ್ಲ. ಇಡೀ ದಿನದಲ್ಲಿ ನಿಮ್ಗೆ ಈ ನಾಸಿಯಾ ಫೀಲಿಂಗ್ ಇರುತ್ತೆ ಯಾರೆಲ್ಲ ಮಹಿಳೆಯರು ಪ್ರೆಗ್ನೆಂಟ್ ಆಗಿರ್ತಾರಲ್ಲ ಅವರಲ್ಲಿ. ಹಾಗೇನೆ ಸುಸ್ತಿನ ಅನುಭವ ಕೂಡ ಮಹಿಳೆಯರಲ್ಲಿ ಕಂಡುಬರೋದು ಸಹಜ. ಯಾರೆಲ್ಲ ಪ್ರೆಗ್ನೆಂಟ್ ಆಗಿರ್ತಾರಲ್ಲ ಸೊ ಈ ಅರ್ಲಿ ಪ್ರೆಗ್ನೆನ್ಸಿ ಡೇಸ್ ಅಲ್ಲಿ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿದ್ರೆ ಈ ಸುಸ್ತಿನ ಅನುಭವ, ಏಕೆ ಅಂದ್ರೆ ಅವರ ಮಗುವಿನ ಡೆವಲಪ್ಮೆಂಟ್ ಗೋಸ್ಕರ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಆ ಕಾರಣದಿಂದ ಅವ್ರಿಗೆ ಸುಸ್ತಿನ ಅನುಭವ ಕೂಡ ಆಗ್ತಾ ಇರುತ್ತೆ. ಅದೇ ರೀತಿ ತುಂಬಾ ಜನ ಮಹಿಳೆಯರಲ್ಲಿ ಕೆಳ ಹೊಟ್ಟೆ ನೋವಾಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು ಕಾಣಿಸ್ಕೊಳ್ತಾ ಇರುತ್ತೆ. ನಾನ್ ಮೊದ್ಲೇ ಹೇಳಿರೋ ರೀತಿ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆದ್ರೆ ಮಾತ್ರ ಪ್ರೆಗ್ನೆಂಟ್ ಆಗಿರ್ತಾರೆ. ಆ ರೀತಿ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆದಾಗ ಅವರ ಒಂದು ಯೂಟ್ರಸ್ ಅಂದ್ರೆ ಗರ್ಭಾಶಯದಲ್ಲಿ ಮಗುವಿನ ಬೆಳವಣಿಗೆ ಆಗ್ತಾ ಇರುವಾಗ ಅವ್ರಿಗೆ ಕೆಳ ಹೊಟ್ಟೆ ನೋವಾಗಿರ್ಬೋದು ಅಥವಾ ಸೊಂಟ ನೋವು ಆಗಿರ್ಬೋದು, ಈ ರೀತಿಯ ಪೇನ್ ಮತ್ತೆ ಕ್ರಾಂಪ್ಸ್, ಲೋಯರ್ ಬ್ಯಾಕ್ ಪೇನ್ ಅಥವಾ ನಿಮ್ಗೆ ಅಬ್ಡಾಮಿನಲ್ ಕ್ರಾಂಪ್ಸ್ ಆಗ್ತಾ ಇರುತ್ತೆ. ಹಾಗೇನೆ ಬ್ಲೋಟಿಂಗ್, ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಂಡಿರೋ ತರ, ಹೊಟ್ಟೆ ಉಬ್ಬಿರೋ ತರ ಈ ರೀತಿ ಫೀಲ್ ಆಗ್ತಾ ಇರುತ್ತೆ. ಈ ರೀತಿ ಆದ್ರೂ ಕೂಡ ನಿಮ್ಗೆ ಪ್ರೆಗ್ನೆಂಟ್ ಅಥವಾ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆ ಅಂತ ಅರ್ಥ. ಹಾಗೇನೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಯೂರಿನ್ ಗೆ ಹೋಗ್ಬೇಕು ಅಂತ ಅನಿಸ್ತಾ ಇರುತ್ತೆ. ಯಾಕೆ ಅಂದ್ರೆ ಮೊದಲಿಗಿಂತ ನಿಮ್ಮ ಬಾಡಿನಲ್ಲಿ ಫ್ಲೂಯಿಡ್ ಅಂಶ ಜಾಸ್ತಿ ಆಗ್ತಾ ಇರುತ್ತೆ. ಆ ಕಾರಣದಿಂದ ನಿಮ್ಗೆ ವೈಟ್ ಡಿಸ್ಚಾರ್ಜ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ವಜೈನದಿಂದ ಯಾವುದೇ ಒಂದು ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಒಳಗಡೆ ಬರ್ದೇ ಇರೋ ತರ ಒಂದು ಪ್ರೋಸೆಸ್ ನ ನಿಮ್ಮ ಗರ್ಭಾಶಯ
ಗರ್ಭಾಶಯ ನೈಸರ್ಗಿಕವಾಗಿ ಮಾಡ್ತಾ ಇರುತ್ತೆ ನಿಮ್ಮ ಮಗುವಿನ ಪ್ರೊಟೆಕ್ಷನ್ಗೋಸ್ಕರ. ಆ ಕಾರಣದಿಂದ ನಿಮ್ಗೆ ವೈಟ್ ಡಿಸ್ಚಾರ್ಜ್ ಕೂಡ ಆಗ್ತಾ ಇರುತ್ತೆ. ಸೊ ಜಾಸ್ತಿ ಪ್ರಮಾಣದಲ್ಲಿ ಯೂರಿನ್ ಹೋಗ್ಬೇಕು ಅಂತ ಫೀಲ್ ಆಗ್ತಾ ಇರುತ್ತೆ. ಹಾಗೆ ಕೆಲವು ಮಹಿಳೆಯರಲ್ಲಿ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಸಹ ಆಗ್ತಾ ಇರುತ್ತೆ. ಇದು ತುಂಬಾ ಲೈಟ್ ಕಲರ್ ಆಗಿರುತ್ತೆ. ಒಂದು ಲೈಟ್ ಕಲರ್ ಆಗಿ ಕಾಣಿಸ್ಕೊಳ್ಳೋ ಸ್ಪಾಟಿಂಗ್ ಅಂತಾನೆ ಹೇಳ್ಬಹುದು. ತುಂಬಾ ಜನ ಇದನ್ನ ಪೀರಿಯಡ್ಸ್ ಅಂತಾನೆ ಅನ್ಕೊಂತಾರೆ, ಆದ್ರೆ ಇದು ಪೀರಿಯಡ್ಸ್ ಅಲ್ಲ, ಇದಕ್ಕೆ ಇಂಪ್ಲಾಂಟೇಶನ್ ಸ್ಪಾಟಿಂಗ್ ಅಂತ ಹೇಳ್ತಾರೆ. ಇದು ತುಂಬಾ ಲೈಟ್ ಕಲರ್ ಆಗಿ ಕಾಣುತ್ತೆ. ಸೊ ಲೈಟ್ ಆಗಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ತುಂಬಾ ಡಾರ್ಕ್ ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಬ್ಲೀಡಿಂಗ್ ಆಗೋದಿಲ್ಲ, ಒಂದೊಂದು ಡ್ರಾಪ್ ಮಾತ್ರ ಆಗ್ತಾ ಇರುತ್ತೆ. ಅದು ಕೂಡ ತುಂಬಾ ಲೈಟ್ ಆಗಿ ಕಾಣುತ್ತೆ. ಹಾಗೇನೆ ಮಹಿಳೆಯರ ಒಂದು ಎದೆ ಭಾಗದಲ್ಲಿ ಇರುವಂತಹ ಏರಿಯಾ ಲಾಸ್ ಅಂತ ಏನ್ ಹೇಳ್ತಾರಲ್ಲ, ಅಂದ್ರೆ ನಿಪ್ಪಲ್ ಸುತ್ತ ಇರುವಂತಹ ಬ್ಲಾಕ್ ಏರಿಯಾ ಏನಿದೆ ಅಲ್ಲ, ಅದು ತುಂಬಾ ಜಾಸ್ತಿ ಬ್ಲಾಕ್ ಕಲರ್ ಆಗಿ ಕಾಣ್ತಾ ಇರುತ್ತೆ. ಯಾರೆಲ್ಲ ಪ್ರೆಗ್ನೆಂಟ್ ಆಗಿದ್ರೆ ಈ ತರ ಕಾಣಿಸುತ್ತೆ. ಮತ್ತೆ ನೋವಿನ ಅನುಭವ ಕೂಡ ಎದೆಯಲ್ಲಿ ಆಗ್ತಾ ಇರುತ್ತೆ. ಯಾಕೆ ಅಂತ ಅಂದ್ರೆ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ, ಅವರು ಮುಂದೆ ಅವರ ಮಗುಗೆ ಫೀಡ್ ಮಾಡ್ಬೇಕು. ಸೊ ಆ ಕಾರಣದಿಂದ ಅವರ ಹಾರ್ಮೋನ್ಸ್ ಮಿಲ್ಕ್ ಪ್ರೊಡಕ್ಷನ್ ಮಾಡ್ತಾ ಇರುತ್ತೆ, ಮಗುವಿಗೆ ಬೇಕಾದಂತಹ ಒಂದು ಹಾಲಿನ ಉತ್ಪತ್ತಿನ ಸ್ಟಾರ್ಟ್ ಮಾಡ್ಕೊಳ್ತಾ ಇರುತ್ತೆ. ಸೊ ಆ ಕಾರಣದಿಂದ ಅವರ ಬ್ರೆಸ್ಟ್ ಅಲ್ಲಿ ಇರೋಂತಹ ನಿಪ್ಪಲ್ ನ ಸುತ್ತ ಇರೋಂತಹ ಒಂದು ಡಾರ್ಕ್ ಕಲರ್ ಏನಿದೆ ಅಲ್ಲ, ಅದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಡಾರ್ಕ್ ಆಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಅವರ ಎದೆ ಭಾಗ ಕೂಡ ನೋವು ಕೂಡ ಆಗ್ತಾ ಇರುತ್ತೆ, ಸ್ವಲ್ಪ ಊದಿರುತ್ತೆ ಅಂತ ಅನ್ಸ್ತಾ ಇರುತ್ತೆ. ಯಾರೆಲ್ಲ ಮಹಿಳೆಯರು ಪ್ರೆಗ್ನೆಂಟ್ ಆಗಿರ್ತಾರಲ್ಲ, ಅವ್ರಿಗೆ ಸಹಜವಾಗಿ ಈಸ್ಟ್ರೋಜನ್ ಹಾರ್ಮೋನ್ ಜಾಸ್ತಿ ಇರುತ್ತೆ. ಈ ಒಂದು ಈಸ್ಟ್ರೋಜನ್ ಹಾರ್ಮೋನ್ ಜಾಸ್ತಿ ಇರೋದ್ರಿಂದ ಮಹಿಳೆಯರಿಗೆ ಸ್ಮೆಲ್ ಸೆನ್ಸಿಟಿವಿಟಿ ಜಾಸ್ತಿ ಆಗಿರುತ್ತೆ. ಕಾಮನ್ ಆಗಿ ನಾರ್ಮಲ್ ಇರುವಂತಹ ಮಹಿಳೆಯರಿಗೆ ಯಾವುದೇ ರೀತಿ ಸ್ಮೆಲ್ ಬರ್ದೇ ಇದ್ರೂ ಕೂಡ ಇಲ್ಲಿ ಪ್ರೆಗ್ನೆಂಟ್ ಆಗಿರುವಂತಹ ಮಹಿಳೆಯರಿಗೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಸ್ಮೆಲ್ ನ ಅನುಭವ ಆಗ್ತಾ ಇರುತ್ತೆ. ಯಾಕೆ ಅಂದ್ರೆ ನೈಸರ್ಗಿಕವಾಗಿ ಮಹಿಳೆ ಪ್ರೆಗ್ನೆಂಟ್ ಆಗಿದ್ದಾರೆ ಅಂದ್ರೆ ಯಾವುದೇ ರೀತಿಯ ಒಂದು ಬ್ಯಾಡ್ ಫುಡ್ ನ ತಿಂದೇ ಇರ್ಲಿ, ಹಾಗೆ ಟಾಕ್ಸಿನ್ಸ್ ಇಂದ ದೂರ ಇರ್ಲಿ ಅಂತ ನೈಸರ್ಗಿಕವಾಗಿ ಈಸ್ಟ್ರೋಜನ್ ಪ್ರಮಾಣ ಜಾಸ್ತಿ ಇರೋದ್ರಿಂದ ಈ ರೀತಿ ಆಗುತ್ತೆ. ಹಾರ್ಮೋನ್ಸ್ ಜಾಸ್ತಿ ಆಗೋದ್ರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ, ಮತ್ತೆ ತಲೆ ಸುತ್ತು ಕೂಡ ಆಗ್ತಾ ಇರುತ್ತೆ. ಫೀಲಿಂಗ್ ಡಿಸಿನೆನ್ಸ್ ಇದು ಕೂಡ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಕಾಣಿಸ್ತಾ ಇರುತ್ತೆ, ಈ ಎಲ್ಲ ಸಿಂಪ್ಟಮ್ಸ್. ಹಾಗೆ ನಾನು ಹೇಳಿರೋ ರೀತಿ ಈಸ್ಟ್ರೋಜನ್ ಲೆವೆಲ್ ಹೆಂಗೆ ಜಾಸ್ತಿ ಇರುತ್ತಲ್ಲ, ಅದೇ ರೀತಿ ಪ್ರೊಜೆಸ್ಟ್ರಾನ್ ಕೂಡ ಜಾಸ್ತಿ ಇರೋದು ಸಾಮಾನ್ಯ ಮತ್ತೆ ಸಹಜ ಕೂಡ. ಯಾಕೆ ಅಂತ ಹೇಳಿದ್ರೆ ಯುಟರೈನ್ ಲೈನಿಂಗ್ ಅಂದ್ರೆ ಈ ಗರ್ಭಾಶಯದ ಪರಿಧೆನ ಫೆಡ್ ಅಪ್ ಆಗದೆ ಇರೋ ರೀತಿ, ಪೀರಿಯಡ್ಸ್ ಬರ್ದೇ ರೀತಿ ನೋಡ್ಕೊಳ್ಳೋದಕ್ಕೆ ಈ ಪ್ರೊಜೆಸ್ಟ್ರಾನ್ ನಿರ್ವಹಿಸ್ತಾ ಇರುತ್ತೆ. ಯಾರ ಒಂದು ದೇಹದಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಜಾಸ್ತಿ ಇರುತ್ತೋ ಆಟೋಮೆಟಿಕಲಿ ಮೆಟಬಾಲಿಸಮ್ ರೇಟ್ ಕಡಿಮೆ ಆಗುತ್ತೆ, ಅಂದ್ರೆ ಪಚನ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ. ಇದು ಕಡಿಮೆ ಆದಾಗ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಾ ಇದೆ, ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಅಂದ್ರೆ ಅರ್ಲಿ ಪ್ರೆಗ್ನೆನ್ಸಿಲಿ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕೂಡ ಆಗ್ತಾ ಇರುತ್ತೆ. ಈ ಎಲ್ಲಾ ಅನುಭವಗಳು ನಿಮ್ಗೆ ಆಗ್ತಾ ಇದೆ ಅಂದ್ರೆ ನೀವು ಕೂಡ ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಅರ್ಥ. ಇನ್ ಕೇಸ್ ನಾನು ಹೇಳಿರೋಂತಹ ಲಕ್ಷಣಗಳಲ್ಲಿ ಯಾವ್ದೋ ಲಕ್ಷಣ ಕಾಣ್ತಾ ಇಲ್ಲ, ಆದ್ರೂ ಪೀರಿಯಡ್ಸ್ ಮಿಸ್ ಆಗಿದೆ ಅಂತ ಅಂದ್ರೆ ತಡ ಮಾಡದೆ ನೀವು UPT ಕಿಟ್ ಅಲ್ಲಿ ಟೆಸ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಅದ್ರಲ್ಲಿ 2 ಲೈನ್ ಬಂದಿದೆ ಅಂದ್ರೆ ಖಂಡಿತ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಅರ್ಥ. ನಿಮ್ಗೆ ಈ ಮಾಹಿತಿ ಉಪಯುಕ್ತ ಅಂತ ಅನ್ಸಿದ್ರೆ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.